ಕೊಪ್ಪಳ ಜಿಲ್ಲೆಯಲ್ಲಿ ವಿದ್ಯುತ್ ಬಿಲ್ ಹೆಚ್ಚಳ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ರೈಸ್ ಮಿಲ್ ಮಾಲೀಕರು. ಕರೆಂಟ್ ಬಿಲ್ ಹೆಚ್ಚಳಕ್ಕೆ ರೈಸ್ ಮಿಲ್ಗಳು ಮುಚ್ಚುವಂತ ಸಾಧ್ಯತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ತಿಂಗಳು 5 ಲಕ್ಷ ಬರ್ತಾ ಇದ್ದಂತ ಬಿಲ್ಲು ಈಗ 7, 8 ಲಕ್ಷ, 10 ಲಕ್ಷ ಈ ರೀತಿಯಾಗಿ ಬರ್ತಾ ಇದೆ. ಭತ್ತದ ನಾಡಿನ ರೈಸ್ ಮಿಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಕಾರ್ಮಿಕರಿಗೂ ಕೂಡ ಸಂಕಷ್ಟ, ಯಾಕೆಂದ್ರೆ ವಿದ್ಯುತ್ ಬಿಲ್ಗೆ ಹೋಗ್ಬಿಡುತ್ತೆ ನಾವು ಬರುವಂತ ಲಾಭ ಎಲ್ಲ ಅಂತ. ವಿದ್ಯುತ್ ಬಿಲ್ ಜಾಸ್ತಿಯಿಂದಾಗಿ ಅಕ್ಕಿ ಬೆಲೆ ಹೆಚ್ಚಾಗುವಂತ ಸಾಧ್ಯತೆ ಇದೆ, ಅನಿವಾರ್ಯತೆ. ಏನು ಮಾಡಂಗಿಲ್ಲ, ಯಾಕೆಂದ್ರೆ ಆ ಬಿಲ್ನೆಲ್ಲ ಹೊಂದಿಸಿ ಕಾರ್ಮಿಕರಿಗೆ ದುಡ್ಡು ಕೊಟ್ಟು ಇವರು ಕೂಡ ಲಾಭ ಮಾಡ್ಕೊಳ್ಬೇಕಲ್ಲ. ಈ ರೀತಿಯಾಗಿ ಡಬಲ್ ಎಲ್ಲ ಮಾಡಿಬಿಟ್ರೆ ಯೂನಿಟ್ಗೆ ರೇಟ್ಗಳನ್ನು ಸಹಜವಾಗಿ ಅದು ಎಲ್ಲದ್ರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಈ ಪೆಟ್ರೋಲ್ ರೇಟು, ಡೀಸೆಲ್ ರೇಟ್ ಜಾಸ್ತಿ ಆದಾಗ ಯಾವ ರೀತಿಯಾಗಿ ಚೈನ್ ಲಿಂಕ್ ಆಗಿ ಎಲ್ಲದರ ರೇಟು ಜಾಸ್ತಿ ಆಗುತ್ತೋ ಹಂಗೆ ಇದು ಕೂಡ ಅಷ್ಟೇ. ಕರೆಂಟ್ ಬಿಲ್ ಜಾಸ್ತಿ ಮಾಡಿದಂಥ ಹಿನ್ನೆಲೆಯಲ್ಲಿ ಕೈಗಾರಿಕೋದ್ಯಮಿಗಳಿಗೆ ನಷ್ಟ, ಕೈಗಾರಿಕೆಗಳಿಗೆ ನಷ್ಟ. ಸೊ ಹೀಗಾಗಿ ಆ ರೇಟ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ರೈಸ್ ಮಿಲ್ ಕಥೆನೂ ಕೂಡ ಅಷ್ಟೇ. ಕಾರ್ಮಿಕ ವರ್ಗ ಬೀದಿಗೆ ಬೀಳುವಂತ ಭಯ ಇದೆ ಅವರಿಗೆ, ಎಲ್ಲಾದ್ರೂ ಮುಚ್ಚಿಬಿಟ್ರೆ. ರೈಸ್ ಮಿಲ್ಗಳು ಹೆಂಗಾಗಿದ್ದಾವೆ ಅಂದರೆ 4-5 ಲಕ್ಷ ಬರುವುದು ರೈಸ್ ಮಿಲ್ಗಳು ಈ ತಿಂಗಳದ ಬಿಲ್ಲು 9 ಲಕ್ಷ ಬಂದಿದೆ. ಹೀಗಾಗಿ ಈಗಾಗಲೇ ಉದಾಹರಣೆಗೆ ಗಂಗಾವತಿ ರೈಸ್ ಮಿಲ್ನ ತೊಗೊಳ್ರಿ ನೀವು, 5 ಲಕ್ಷ ಬರೋದು ಮೊನ್ನೆ ತಾನೇ ಈಗಾಗಲೇ ಮನವಿ ಸಹಿತ ರೈಸ್ ಮಿಲ್ಗಳು ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಒಂದು ಕಡೆ ಕೊಟ್ಟಂಗೆ ಮಾಡೋದು, ಇನ್ನೊಂದು ಕಡೆ ತೊಗೊಂಡಂಗೆ ಮಾಡೋದು, ಹಿಂಗೆ ಮಾಡೋದ್ರಿಂದ ಯಾವುದೇ ಅರ್ಥ ಇಲ್ಲ. ಇದು ಅಭಿವೃದ್ಧಿ ದೃಷ್ಟಿಯಿಂದ ಭಾಳ ಕೆಟ್ಟ ಪರಿಣಾಮ ಬೀರ್ತದೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಅರ್ಥ ಮಾಡಿಕೊಂಡು ಕರೆಂಟ್ ಬಿಲ್ ಅಂತೂ ಯಾವುದೇ ಪರಿಸ್ಥಿತಿಯಲ್ಲಿ ಹೆಚ್ಚು ಮಾಡಬಾರ್ದು. ಈಗ ಮಿನಿಮಮ್ ಚಾರ್ಜ್ ಅಂತಾರೆ. ಕರೆಂಟ್ ಬಿಲ್ ಏನಾಗಿದೆ, ಮಿನಿಮಮ್ ಚಾರ್ಜ್ ನೀವು ನಡೆಸ್ರಿ ಬಿಡ್ರಿ, ಕರೆಂಟ್ ಬಿಲ್ಲು ಮಿನಿಮಮ್ ಚಾರ್ಜ್ ಕಟ್ಟಲೇಬೇಕು. ಒಂದು ಮಿಲ್ಗೆ ಕನಿಷ್ಠ ಅಂದಾಜು ನಾನು ಹೇಳೋದಂದ್ರೆ 50,000 5 ಲಕ್ಷವರೆಗೂ ಮಿನಿಮಮ್ ಚಾರ್ಜ್ ಬರ್ತಾಯಿದೆ. ಅಂದರೆ ನೀವು ನಡೆಸದೇ ಇದ್ದರೂ ಸಹಿತ ಈ ಮಿನಿಮಮ್ ಚಾರ್ಜ್ ಕಟ್ಟಲೇಬೇಕು ಸರ್ಕಾರಕ್ಕೆ. ಇವತ್ತು ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಕೈಗಾರಿಕೋದ್ಯಮಿಗಳು ಹೇಳಿದ್ದಾರೆ ಈ ಮಾತನ್ನು. ಇದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಬೇಕು. ಇಲ್ಲದೇ ಇದ್ದರೆ ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾಗ್ತದೆ. ಎಲ್ಲ ರೈಸ್ ಮಿಲ್ಗಳು ಅಷ್ಟೇ ಅಲ್ಲ, ಇಡೀ ಕೈಗಾರಿಕಾ ಘಟಕ ಬಂದಾಗುವಂಥ ಒಂದು ವ್ಯವಸ್ಥೆಯನ್ನು, ಪ್ರತಿಭಟನೆ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಎದುರಿಸಬೇಕಾಗ್ತದೆ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ.